ಸಿನಿಮಾದಲ್ಲಿ ನಾನೊಂದು ಬೋಟ್ ಒಂದು ಹಡಗು ಓಡಿಸೋಂಥ ಕ್ಯಾರೆಕ್ಟರ್ ಡೈರೆಕ್ಟ್ರು ಒಂದು ದೋಣಿ ಓಡಿಸೋಂಥ ಒಂದು ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಬಡವನಾಗಿರ್ತೀನಿ, ಜಾಸ್ತಿ ಸ್ಟೋರಿ ಜಾಸ್ತಿ ಕೊಟ್ಬೇಡಿ ಅಂತ ಹೇಳಿದಾರೆ, ಆದ್ರೂ ಸಹ ಹೇಳ್ತೀನಿ ಸ್ವಲ್ಪ ದೋಣಿ ಓಡಿಸೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಬಡವಾಗಿರ್ತೀನಿ. ಸೊ ದುಡ್ಡಿನ ಸಲುವಾಗಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಏನ್ ಅವಶ್ಯಕತೆ ಇದೆ, ಸೊ ಇದೆಲ್ಲ ನಮಗೆ ಸಿನಿಮಾದಲ್ಲಿ ಅರ್ಥ ಆಗುತ್ತೆ. ಸೊ ಆ ಥರದ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಅದು ಒಳ್ಳೆ ರೆಸ್ಪಾನ್ಸ್ ಇದೆ. ಆನಂದ ಚಾನಲ್ ಅಲ್ಲಿ ಇದೆ, ಇವಾಗಲೂ ನಿಮ್ಗೆ ಸಿಗುತ್ತೆ. ಅದೆಲ್ಲ ನೋಡಿ ಇವ್ರು ನನ್ಗೆ ಇದಕ್ಕೆ ಒಂದು ಅವಕಾಶ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇವಾಗ ನಾನು ಇಲ್ಲಿ ಕುಂತಿದ್ದೀನಿ, ಇಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತಿದೀವಿ, ಪ್ರೆಸ್ ಮೀಟ್ ಮಾಡ್ತಿದೀವಿ. ಸೊ ನಮ್ಮ ಫ್ರೆಂಡ್ಸು ಇಲ್ಲಿ ಗುಲ್ಬರ್ಗಲ್ಲಿ ಫುಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಮೋಷನ್ ಮಾಡ್ತಿದ್ದಾರೆ. ಅದೆಲ್ಲ ನಾನು ಇಲ್ಲೇ ಮೊಬೈಲ್ ಅಲ್ಲಿ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸಿನಿಮಾ ರಿಲೀಸ್ ಆಗ್ತಿರೋದೇ ಒಂದು ನಾವು ಇರೋದಕ್ಕೆ, ನಾವು ರಿಲೀಸ್ ಮಾಡ್ತಿದೀವಿ, ರಿಲೀಸ್ ವರ್ಗು ಬಂದಿದೀವಿ ಅಲ್ವಾ ಅಂತ ಒಂದು ಹೆಮ್ಮೆ ಇದೆ ಸರ್. ಏನು ಅಂತ ಗೊತ್ತಿಲ್ಲ ಸರ್, ಸದ್ಯಕ್ಕೆ ಆಕ್ಟ್ ಮಾಡಿದೀನಿ, ಸಿನಿಮಾ ಚೆನ್ನಾಗಿ ಮಾಡಿದೀವಿ ಅಂತ ಒಂದು ಹೋಪ್ ಇದೆ. ಈ ಸಿನಿಮಾದಲ್ಲಿ 50% ಕಾಮಿಡಿ ಇದೆ ಸರ್. ನಮ್ ನೀಲಿ ಸಿನಿಮಾ ಯಾಕೆ ನೋಡ್ಬೇಕು ಎಲ್ರು ಜನರು ಅಂದ್ರೆ ಎಂಟರ್ಟೈನ್ಮೆಂಟ್. ಎಲ್ಲಾರ್ಗು ಫ್ಯಾಮಿಲಿಲಿ ಎಲ್ಲಾರ್ಗು ಇರುತ್ತೆ, ಏನೋ ಒಂದು 108 ಇರುತ್ತೆ. ಸೊ ನಮ್ ಸಿನಿಮಾ ಎಂತಕ್ ನೋಡ್ಬೇಕಂದ್ರೆ 50 to 60% ನಾನ್ ಗ್ಯಾರಂಟಿ ಕೊಡ್ತೀನಿ. ಸೊ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಒಂದು ಕಾಮಿಡಿ, ಸೊ ಒಂದು ಎಂಜಾಯ್ಮೆಂಟ್ ಆಗುತ್ತೆ. ಸೊ ಈ ಸಿನಿಮಾ ಇಟ್ಟಾದ್ರೆ ನೆಕ್ಸ್ಟ್ ಸಿನಿಮಾ ಮಾಡ್ತೀವಿ. ಸಿನಿಮಾ ಓಕೆ ಆಗ್ಲಿಲ್ಲ ಅಂತ ಜಾಬ್ ಕೆಲಸ ಮಾಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ.